ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಯಾವ್ದು ಸರ್ ಬಿಲ್ಡಿಂಗ್? ಸರ್ ಇದೇ ನೋಡಿ ಬನ್ನಿ, ನಮ್ಮದೇ 3040 ವಿದ್ಯಮಾನ ನಗರ ಬೆಸ್ಟು. ಸರ್ ಟಾರ್ ರೋಡ್ ಅಲ್ಲ? ಹೌದು ಸರ್. ಎಷ್ಟು ಅಡಿ ಇದೆ ಸರ್ ಟಾರ್ ರೋಡ್? ಸರ್ 25 ಅಡಿ ರೋಡ್ ಇದು, 25 ಫೀಟು. ಓಕೆ, ಫುಲ್ ಡೆವಲಪ್ಡ್ BBMP ನಾ? ಹೌದು ಸರ್, BBMP ಬಿ ಈ ಖಾತಾ ರೆಡಿ ಇದೆ. ರೆಡಿ ಇದೆ. ಓಕೆ ಸರ್, ಇದು ಸರ್ ಪಾರ್ಕಿಂಗು 2 ಕಾರ್ ಪಾರ್ಕಿಂಗು, 3 ಬೈಕ್ ನಿಲ್ಸ್ಕೊಂಬೋದು ಇದರಲ್ಲಿ. ಓಕೆ, ಕೆಳಗಡೆ 1 BHK ಮನೆ. POP ಮಾಡಿದ್ದೀರಾ? ಹೌದು, POP ಗ್ಯಾಸ್ ಲೈನ್ 2 ಇಲ್ಲೇ ಇದೆ. ಓಕೆ, ಗ್ಯಾಸ್ ಲೈನ್ ನೋಡೋಣ. ಫಸ್ಟ್ ಇಲ್ಲಿ ಸಿಂಗಲ್ ಬಿಲ್ಡಿಂಗ್ ಸರ್ ಇದು? ಸರ್ ಸರ್ 3 ಮನೆ, ಇದ್ರ ಕೆಳಗಡೆ 1 BHK, ಮೇಲೆ ಡಬಲ್ಲು, ಅದ್ರ ಮೇಲೆ ಡಬಲ್ಲು. ಓಕೆ ಸರ್, ಇದು ಸಿಂಗಲ್ ಬೆಡ್ರೂಮ್? ಹೌದು, 1 BHK ವಿತ್ ಪೂಜಾ ರೂಮು. ಓಕೆ, ಇದು ಅಡುಗೆ ಮನೆ? ಹೌದು, ಇದು ಅಡುಗೆ ಮನೆ ಪ್ಲಸ್ ಇದು ಯುಟಿಲಿಟಿ ಔಟ್ ಸೈಡು ಕೆಳಗಡೆ ಮನೆಗೆ. ಯುಟಿಲಿಟಿನೂ ಇದೆಯಾ? ಹೌದು, ಇದು ಕೆಳಗಡೆ ಮನೆಗೆ ಬಟ್ಟೆ ವಾಷಿಂಗು ಎಲ್ಲದಕ್ಕೂ ಇಲ್ಲೇ ಇದೆ ಗ್ಯಾಸ್ ಲೈನು. ಓಕೆ, ಫುಲ್ ಸೇಫ್ಟಿ ಗ್ರಿಲ್ಲು. ಸೇಫ್ಟಿ ಗ್ರಿಲ್. ಹೌದು. ಓಕೆ ಸರ್, ಇದು ಈ ಮನೆ ಎಷ್ಟು ಬರ್ಬೋದು ಸರ್ ಬಾಡಿಗೆ? ಸರ್ ಇದು ಒಂದು 10,000 12,000 ಬಾಡಿಗೆ ಬರುತ್ತೆ. ಓಕೆ, ಇದು ರೂಮ್ ಎಲ್ಲ ದೊಡ್ಡದಾಗಿದೆ ನೋಡಿ, ಸ್ಪೇಸಸ್ ಆಗಿದೆ, ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಎಷ್ಟಿರ್ಬೋದು ಸರ್ ಇದು? ಅಂದ್ರೆ ಸರ್ ಇದು 12ಕ್ಕೆ 12. 12 ಹಾಂ. ಓಕೆ, ಫುಲ್ಲು ಫರ್ನಿಶ್ಡ್. ಹೌದು. ಓಕೆ, ನೆಕ್ಸ್ಟ್ ಇಲ್ಲಿ ಸಿಂಕ್ ಇದೆ. ಹೌದು, ಹ್ಯಾಂಡ್ ವಾಶು ಇಲ್ಲೇ ಇದೆ. ಸರ್ ಇದು ಡೋರ್ PVC ಡೋರ್ ಹಾಕ್ತೀವಿ ಇದಕ್ಕೆ. ಓಕೆ, ಬರಬೇಕದು ರೆಡಿ ಕೊಟ್ಟಿದ್ದೀವಿ, ಇನ್ನೊಂದು 2 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಎಷ್ಟು ಮನೆ ಇದೆ ಸರ್ ಇದು? ಸರ್ 3 ಮನೆ ಇದೆ. ಓಕೆ, ಗ್ರೌಂಡಲ್ಲಿ 1 BHK, ಫಸ್ಟ್ ಫ್ಲೋರು 2 BHK, ಸೆಕೆಂಡ್ ಫ್ಲೋರ್ 2 BHK. ಸರ್ ಇದು ಡೋರ್ಗೆ ವಾಸ್ಕಲ್ಗೆ ಯಾರು ಹಾಕಿದ್ದೀರಾ? ಸರ್ ಇದು ವಾಸ್ಕಲ್ಗೆಲ್ಲ ನಾನು ಟೀಕೆ ಹಾಕಿದ್ದೀವಿ, ಮೇನ್ ಡೋರು ಟೀಕು, ಪೂಜೆ ರೂಮು ಟೀಕ್ ಹಾಕಿದ್ದೀವಿ, ಸೆಟ್ರಸ್ ಎಲ್ಲ ಟೀಕೆ ಹಾಕಿದ್ದೀವಿ. ಓಕೆ ಸರ್, ಅದು ಹೇಳಿದ್ರಲ್ಲ ಬಾಡಿಗೆ ಮಾಡೋಕ್ಕೋಸ್ಕರ ಇದು. ಸರ್ ಇದು NML ಅಲ್ಲಿ ವಾಷಬಲ್ ಮಾಡಿದ್ರೆ ಪಾಲಿಶ್ ಬೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು NML ಅಲ್ಲೇ ಗ್ರೈನ್ಸ್ ಕೊಟ್ಟಿದ್ದೀವಿ. ಓಕೆ, ಸುತ್ತು ಬಾರ್ಡ್ರ್ ಎಲ್ಲ ಗ್ರಾನೈಟ್ ಬಾರ್ಡ್ರೆ ಕೊಟ್ಟಿದ್ದೀವಿ. ಎಲ್ಲ ಸ್ಟ್ರಕ್ಚರ್. ಹಾಂ ಹೌದು. ಓಕೆ ಸರ್, ಪಾರ್ಕಿಂಗು ಎಷ್ಟು ಕಾರ್ ಹೇಳ್ಬೋದು? ಸರ್ 2 ಕಾರು, 3 ಬೈಕು. ಓಕೆ, ಈ ಮೆಟ್ಲಿಗೆಲ್ಲ ನಾನು ಲಪೋತ್ರನೇ ಹಾಕಿದ್ದೀವಿ, ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಎಸ್. ಸೇಫ್ಟಿ ಗ್ರಿಲ್ ಇಲ್ಲೂ ಬಿಟ್ಟಿರೋಲ್ಲ ಸರ್? ಹೌದು ಸರ್. ಸರ್ ಯಾರು ಒಂದ್ಸಲ ಗೇಟ್ ಒಳಗಡೆ ಕ್ಲೋಸ್ ಮಾಡಿದ್ರೆ ಯಾರು ಒಳಗಡೆ ಬರಬಾರ್ದು ಅಂತ. ಅಲ್ಲ, ಯೂಶಲಿ ಅದು ಸಂಜೆ ಎಲ್ಲ ಬಿಟ್ಬಿಡ್ತಾರೆ. ಹೌದು, ಇಲ್ಲ ನಾವು ಫುಲ್ ಕ್ಲೋಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಗಣೇಶ. ಹೌದು, ಲುಕ್ಕಿಗೆ ಎಂಟ್ರೆನ್ಸು, ಮೇನ್ ಡೋರ್ ಎಲ್ಲ ಟೀಕೆ, ಓನರ್ ಮನೆಗೆ. ಓನರ್ ಮನೆ. ಹೌದು ಸರ್. ಸರ್ ಇದು ಎಷ್ಟು ಇಂಚ್ ಬರ್ಬೋದು ಇದು? ಸರ್ 8ಕ್ಕೆ 4. 8 ಇಂಚ್ 4? ಹೌದು. ಓಕೆ, ಡೋರ್ ಟೀಕೆ. ಹೌದು. ಸೂಪರ್ ಆಗಿದೆ ಸರ್ ಇದು. ಹಾಂ. ಓಕೆ, ನೆಕ್ಸ್ಟ್ ಸರ್ ಇದು ಪೇಂಟ್ ಸರ್ ಇದು ರಾಯಲ್ಲು, ವಾಟರ್ ವಾಷಬಲ್ಲು. ವಾಷಬಲ್ ಇದೆ? ಹೌದು ಸರ್. ಓಕೆ, POP ಎಲ್ಲ ಆಗಿದೆ? ಹೌದು ಸರ್. ಓಕೆ, ಟಿವಿ ಕ್ಯಾಬಿನೆಟ್ ಆಗಿದೆ ಸರ್? ಹೌದು ಸರ್. ಇದು ಏನು ಸರ್ ಹೊಸ ಹಾಕಿದೀವಿ ಅಂದ್ರೆ? ಸರ್ ಇದು ಈಗ ಹೊಸದಾಗಿ ಬಂದಿದೆ ಇದು. ಎಲ್ಲರೂ ಇದೇ ಒಂಥರ ಹೊಸದು ಈಗ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದಿಲ್ಲ ಅಂದ್ರೆ ಒಂಥರ ಮೈಂಡ್ಗೆ ಒಂಥರ ಇದ್ದಿದ್ದಾಗೆ, ಅದಿದ್ರೆ ಓಕೆ, ಒಂಥರ ಲುಕ್ ಸಿಕ್ಕಾಪಟ್ಟೆ. ಹೌದು ಏನಂತ UPVC ನ ಸರ್, ಲ್ಯಾಪ್ಟರ್ ಅಂತ ಹೇಳ್ಬಿಟ್ಟಿದ್ದು. ಇದರಲ್ಲಿ ಎಲ್ಲ ಕಲರು ಬರುತ್ತೆ, ನಾವು ಇದಕ್ಕೆ ತಕ್ಕಂಗೆ ಬ್ಲ್ಯಾಕ್ ಅಂತ ಯೂಸ್ ಮಾಡಿದ್ದೀವಿ. ಓಕೆ ಸರ್, ಇಲ್ಲಿ ಹೊಸದಾಗಿ ಒಂದು ಗ್ಲಾಸ್ ಫಿನಿಶಿಂಗ್ ಇದೆ ಸರ್. ಇದೇನಿದ್ರು ಒಳಗಡೆ ಇದ್ರೆ ಡಸ್ಟ್ ಗಿಸ್ಟ್ ಏನು ಹೋಗಲ್ಲ ಅಂತ ಹೇಳ್ಬಿಟ್ಟು ಇದೇ ಮಾಡ್ಬಿಟ್ಟಿದ್ದೀವಿ, ಅಲ್ಯೂಮಿನಿಯಮಲ್ಲೇ ಮಾಡ್ಬಿಟ್ಟಿದ್ದೀವಿ. ಓಕೆ, ಅಲ್ಯೂಮಿನಿಯಂ ಡೋರ್ ಹಾಕ್ಸ್ಬಿಟ್ಟಿದ್ದೀವಿ. ಇದು ಹಾಲ್ ಎಷ್ಟು ಬರ್ಬೋದು ಸರ್? ಎಷ್ಟು ಬರ್ಬೋದು ಸರ್? ಇದು ಮಿನಿಮಮ್ ಅಂದ್ರೆ ಒಂದು 14ಕ್ಕೆ ಒಂದು 12 ಅಂತೂ ಇದೆ ಪಕ್ಕ, ಖಂಡಿತ. ಓಕೆ ಸರ್, ಇದು ಬ್ಲಾಕ್ ಕಲರ್ ಇದೆಲ್ಲ ಸರ್ ಇದು? ಸರ್ ಇದು ಇಲ್ಲ, ಗ್ರೀನ್ ಗ್ರೈನ್ಸ್ ಇದು. ಓಕೆ, ಇದು ಬರೋದೇ ಹೀಗೆ? ಇದು ಗ್ರಾನೈಟ್ ಅಲ್ಲಿ ಬರೋದೇ ಈ ತರ. ಇದು ನೋಡೋಕ್ಕೆ ಒಂದು ಸ್ವಲ್ಪ ಅದೇ ತರ ನೈಟ್ ಎಲ್ಲ ಸಖತ್ ಲುಕ್ ಕಾಣಿಸುತ್ತೆ.
ಇದು ಇದು ಬೇರೆ ಮಾಡಿದ್ದೀರಾ? ಬ್ಲ್ಯಾಕ್ ಬಾರ್ಡರ್ ಕೊಟ್ಟಿದ್ದೀವಿ. ಓಕೆ, ಬಾರ್ಡರ್ ಕೊಟ್ಟಿದ್ದೀರಾ. ಹಾಂ, ಇದು ಪೂಜಾ ರೂಮು. ಪೂಜಾ ರೂಮ್ ಟೀ ಕುಟೆ. ಹೌದು ಸರ್. ಇದೊಂದು ಸ್ಟೋರೇಜ್ ರೂಮ್ ಎಕ್ಸ್ಟ್ರಾ ಒಂದು ಮಾಡಿದ್ದೀವಿ ಇದಕ್ಕೆ. ಸ್ಟೋರೇಜ್ ಮಾಡ್ಕೋಬಹುದು. ಹೌದು, ಕಿಚನ್ಗೆ. ಓಕೆ, ಹೌದು. ಇದು 2 ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ರೂಮ್ಗೆ. ಎಲ್ಲ ವೆಸ್ಟರ್ನ್. ಒಂದು ಇಂಡಿಯನ್ ಒಂದು ವೆಸ್ಟರ್ನ್ ಇರ್ಕಿಲ್ಲ, 2 ವೆಸ್ಟರ್ನೇ ಕೊಟ್ಬಿಟ್ಟಿದ್ದೀವಿ ಓನರ್ ಮನೆಗೆ. ಹೌದು ಸರ್. ಓಕೆ, ಡೋರ್ ಇದಕ್ಕೂ ಹಾಕ್ತಾರೆ. ಹೌದು ಸರ್, ಇದಕ್ಕೆಲ್ಲ WPC ಬರುತ್ತೆ. ಆಮೇಲೆ 2 ಕಮೋಡೆಲ್ಲ ಸಿಂಗಲ್ ಪೀಸ್ ಹಾಕಿದ್ದೀವಿ. ಓಕೆ, ಈಗ ಸ್ವಲ್ಪ ಕಾಸ್ಟ್ಲಿ ಕಮೋಡ್ ಅಲ್ಲ. ಹೌದು ಸರ್, ಎಲ್ಲ ಡಬಲ್ ಪೀಸ್ ಹಾಕ್ತಾರೆ, ನಾವು ಸಿಂಗಲ್ ಪೀಸ್ ಹಾಕಿದ್ದೀವಿ. ಓಕೆ, ಇಂಟೆಲ್ ಎಲ್ಲ ಸ್ಲೈಡಿಂಗ್ ಮಾಡಿದ್ದೀವಿ. ಈಗ ಓಪನ್ ಮಾಡೋದಿಲ್ಲ, ಸ್ಲೈಡಿಂಗ್ ಸ್ವಲ್ಪ ಕಾಸ್ಟ್ಲಿ ಅಲ್ಲ. ಕಾಸ್ಟ್ಲಿ. ಆಮೇಲೆ ಡೋರ್ ಎಲ್ಲ ಇದೆಲ್ಲ 25 mm. ಓಕೆ, ಇದು ಮನೆಗೆಲ್ಲ ನೀವು ಗ್ರಾನೈಟ್ ಹಾಕಿರೋದಲ್ಲ? ಎಲ್ಲ ಮನೆಗೂ ಗ್ರಾನೈಟ್ ಹಾಕಿದ್ದೀವಿ. ಓಕೆ, ಇದು ಎಷ್ಟು ಬರ್ಬೋದು ಸರ್ ರೂಮ್ ಸೈಜು? ಸರ್ ಇದು 10ಕ್ಕೆ 12 ಇದು. 10 ಗ್ರಾನೈಟ್. ಅದು 12, ಅದು ಇದು 11ಕ್ಕೆ 12. ಹೌದು, ಮಾಸ್ಟರ್ ಬೆಡ್ರೂಮ್ 11ಕ್ಕೆ 12, ಅದು 10ಕ್ಕೆ 12. ಓಕೆ ಸರ್, ಈ ಮನೆ ರೆಂಟ್ ಕೊಡ್ತಾರೆ ಅಂದ್ರೆ ಎಷ್ಟು ಬರ್ಬೋದು ಸರ್? ಒಂದು 20 ಅಂತ 100% ಗ್ಯಾರಂಟಿ. 20,000. ಹೌದು ಸರ್, ಪಕ್ಕ. ಓವರ್ ಆಲ್ ಇಲ್ಲ ಫುಲ್ ಬಿಲ್ಡಿಂಗು ಓನರ್ ಇವಾಗ ಇನ್ವೆಸ್ಟ್ಮೆಂಟ್ ತರ ನೋಡ್ತಾರೆ ಅಂತಂದ್ರೆ ಎಷ್ಟು ಸಿಗ್ಬೋದು ಅಂದ್ರೆ? ಸರ್ 50,000 ರಿಂದ 55,000 ಗ್ಯಾರಂಟಿ ಕನ್ಫರ್ಮ್. ಬಾಡಿಗೆ ರೆಂಟ್. ಓಕೆ, ಅವ್ರು ಇಷ್ಟುಕೊಂಡು ತಗೊಂತಾರೆ ಅಂದ್ರೆ ಒಂದು 30 ಗ್ಯಾರಂಟಿ 100%. ಇದು ಆಚೆ ಕಡೆ ಎಲ್ಲ ಬೇರೆ ಹಾಕಿದ್ರಲ್ಲ? ಆಚೆ ಕಡೆ ಎಲ್ಲ ಇದು ಸ್ಪೀಡ್ ಪಾರ್ಕಿಂಗ್ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ, ಟೈಲ್ ಹಾಕಿದ್ದೀವಿ. ವಾಷಬಲ್ಗೆಲ್ಲ ನೀಟಾಗಿ ಈಸಿ ಇರ್ತೈತೆ, ಡಸ್ಟ್ ಕೂತ್ಕೊಂಡು ಜಾರೋದಿಲ್ಲ. ಇದು ಎಲ್ಲ ಇದೇನೆ ಮಾಮೂಲಿ ರಫ್ ಟೈಲ್ಸ್ ಹಾಕ್ಸಿದ್ದೀವಿ. ಸರ್, ಇಲ್ಲಿ ಫ್ರಂಟ್ ಎಲ್ಲ SS ವರ್ಕ್ ಮಾಡಿ ಗ್ಲಾಸ್ ಹಾಕಿದ್ದೀವಿ. ಇದು ಟಫ್ಲನ್ ಗ್ಲಾಸು. ಓಕೆ, ಲುಕ್ ಬರುತ್ತಲ್ಲ. ಹಾಂ, ಸೆಕೆಂಡ್ ಫ್ಲೋರಲ್ಲೂ 2 BHK ಮನೆ. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿದಿದೆಲ್ಲ ಸರ್? 95% ಮುಗಿದಿದೆ. ನಾನು 5% ಈ ಬಾತ್ರೂಮ್ ಡೋರ್ಸ್ಗಳು, ಸಣ್ಣ ಪುಟ್ಟ ಈ ಕೆಲಸಗಳು ಏನಿದೆ, ಕ್ಲೀನಿಂಗ್ ಕೆಲಸ ಏನಿದೆ ಅಷ್ಟು ಬ್ಯಾಲೆನ್ಸ್ ಇದೆ ಅಷ್ಟೇ. ಅದೆಲ್ಲ ಮಾಡಿಸ್ಬಿಟ್ಟು ನೀವು ಹ್ಯಾಂಡ್ ಮಾಡ್ತೀರಾ? ಹೌದು ಸರ್. ಇನ್ನೊಂದು ಸ್ವಲ್ಪ ಎಲೆಕ್ಟ್ರಿಕಲ್ ಮೀಟ್ರದ್ದು ಒಂದು ಪೆಂಡಿಂಗ್ ಇದೆ. ಮೀಟ್ರದ್ದು ಟೆಂಪ್ರವರಿ ಇದೆ, ಪರ್ಮನೆಂಟ್ ಮೀಟ್ರು ಹಾಕ್ಸ್ಕೊಡ್ಬೇಕು. ಓಕೆ, ಇಲ್ಲಿ ಇದು ಸರ್ ಇದು ಸಕ್ಕತ್ತಾಗಿದೆ. ಹೌದು, ಇದು ಆನೆ ಅಂತ ಹೇಳ್ಬಿಟ್ಟು ಆನೆ ಹಾಕ್ಸಿದ್ದೀವಿ, ಎಲಿಫೆಂಟು. ಹಾ, 2ಕ್ಕೂ ಒಂದೇ ಥರ ಬೇಡ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದೀವಿ. ಓಕೆ ಇದು ಅಷ್ಟೇ ಸರ್, ಇದು ರೆಂಟೆಡ್ ಮನೆ ಇದೆ. ರೆಂಟೆಡ್ ಮನೆ. ಡೋರೆಲ್ಲ ಇಷ್ಟು ಹಾಕ್ಸಿದ್ರಲ್ವಾ? ಹೌದು ಸರ್, ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಇದು ಮಾಡೋದು ನೀಟಾಗಿ ಮಾಡಬೇಕು ಒಂದೇ ಸಲ. ಹೌದು, ಅದೇನೆ. ಈಗ ಬಾಡಿಗೆ ಮನೆಗೆ ಯೂಶಲಿ ನಾನ್ ನೋಡಿದೆ ಎಲ್ಲ ಚಿಕ್ಕದಾಕಿರ್ತಾರೆ. ಹೌದು, ನಾವು ಬಾಡಿಗೆ ಮನೆ ಸ್ವಂತ ಮನೆ ಅಂತೇನಿಲ್ಲ, ಎಲ್ಲ ಒಂದೇ ಥರ ಮಾಡ್ಬಿಟ್ಟಿದ್ದೀವಿ ವಾಸ್ಕಲ್ಲು. ಇದು ಅಷ್ಟೇ ಸೇಮ್ 8ಕ್ಕೆ 4. ಹೌದು ಸರ್, ಇದು ಸೈಜ್ ಸೇಮ್ ಏನೇ ಆಸ್ ಇಟ್ ಈಸ್. ಕೆಳಗಡೆ ಮನೆ ಹೆಂಗಿದೆ ಅದೇ ಥರ ಇದೆ ಇದು. ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ, ಏನಿದೆ ಎಲ್ಲ ಒಂದೇ ಥರ. ಇದು ಬಾಡಿ. ಹೌದು ಹೌದು ಸರ್. ಗ್ರಾನೈಟು ಸ್ವಲ್ಪ ಕೆಳಗಡೆದು ಸೆಂಟ್ರ್ ಮನೆಗೂ 2ಕ್ಕೂ ಚೇಂಜಸ್ ಇದೆ. ಓಕೆ, ಚೇಂಜಸ್ ಮಾಡಿದ್ರಾ? ಹೌದು ಸರ್, ಓನರ್ ಮನೆಗೆ ಅಂತ ಇದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಏನಾದರೂ ಡಿಫರೆನ್ಸ್ ಇರಬೇಕಲ್ಲ? ಹಾಂ ಹೌದು, ಇನ್ನೆಲ್ಲ ಪ್ಲಾನ್ ಎಲ್ಲ ಒಂದೇ ಥರ ಸೇಮ್ ಇದೆ. ಇದು ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ. ಹೌದು, ಗ್ರೇ ವೈಟು. ಇದೆಲ್ಲ ರೆಡಿ ಇದೆ. ಹೌದು ಸರ್. ಈ ಕಿಚನ್ ಎಲ್ಲ ಎಷ್ಟು ಬರ್ಬೋದು ಸರ್ ಸೈಜು? ಕಿಚನ್ ಇದು 1 2 4 1 6ಕ್ಕೆ 10. 6 ಹೌದು ಸರ್. ಸರ್ ಇದು ಪೂಜಾ ರೂಮ್ ನೋಡಿದ್ರಾ? ಪೂಜಾ ರೂಮ್ ಇಲ್ಲೇ ಇದೆ. ಹೌದು, ಪೂಜಾ ರೂಮ್ ನೋಡಿ. ಇದು ಟೀ ಕುಟೆ. ಹೌದು, ಟೀ ಕುಟೆ ಅಲ್ಲ? ಹೌದು, ಎಲ್ಲ ಮೇನ್ ಡೋರು ಪೂಜಾ ರೂಮ್ 2 ಟೀ ಕುಟೆ ಮಾಡ್ಬಿಟ್ಟಿದ್ದೀವಿ. ಓಕೆ, ಲಾಕ್ ಹಾಕಿದೆ ಮೇಲೆ. ಅಲ್ಲಿ ಸ್ಟೋರೇಜ್ ಮಾಡಿದ್ದೀರಾ? ಹೌದು. ಸೇಮ್ ಇದಕ್ಕೂ ಅಷ್ಟೇ, ಒಂದು ಅಟ್ಯಾಚು ಒಂದು ಕಾಮನ್ನು. ಈ ರೂಮು ಸೇಮ್ ಸೇಮ್ ಬರುತ್ತೆ ಸರ್. ಕೆಳಗಡೆ ಏನಿದೆ ಆಸ್ ಇಟ್ ಈಸ್ ಅದೇ ಸೇಮ್.
ಓ ಇದು ಇಂಡಿಯನ್ ಹಾಕಿದ್ರೆ ಹೌದು, ಕಾಮನ್ ಆಗಿ. ಒಂದು ಕಾಮನ್, ಒಂದು ವೆಸ್ಟರ್ನ್, ಒಂದು ಇಂಡಿಯನ್ ಎರಡು ಇದೆ ಇದಕ್ಕೆ. ಓಕೆ, ಇದು ಎಷ್ಟು ಬರ್ಬೋದು ಸರ್? ಇದು ಮಾಮೂಲಿ ಸೇಮ್ 10ಕ್ಕೆ 12, ಅದು 11ಕ್ಕೆ 12 ಮಾಸ್ಟರ್ ಬೆಡ್ರೂಮ್. ಅದು ಇದಕ್ಕೂ ಅದಕ್ಕೂ ಒಂದು ಅಡಿ ಡಿಫ್ರೆನ್ಸ್ ಇದೆ. ಓಕೆ ಸರ್, ಇದು ಈ ಮನೆ ಬಾಡಿಗೆ ಕೊಡ್ತೀರಾ ಅಂತಂದ್ರೆ ಎಷ್ಟು ಬರ್ಬೋದು ಸರ್? ಒಂದು 20 ಗ್ಯಾರಂಟಿ ಕನ್ಫರ್ಮ್. 20,000. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಮೇಲೆ. ಸರ್ ಮೇಲೆ ಟೆರೇಸು ಓ ಇಲ್ಲಿ ಈ ಫ್ಲೋರ್ಗೂ ಸೇಮ್. ಏನಕ್ಕೆ? ಹೌದು ಸರ್, ಏನು ಚೇಂಜಸ್ ಏನು ಚೇಂಜಸ್ ಇಲ್ಲ. ಓನರ್ ಬೇಜಾರ್ ಮಾಡ್ಕೊಂಬಾರ್ದು, ಏನಿಲ್ಲ, ಎಲ್ಲ ಒಂದೇ ತರ. ಮೇಲೆ ಇದು ಮಳೆ ನೀರೆಲ್ಲ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಮೇಲೆ ಸ್ಟೇರ್ ಕೇಸ್ ಕ್ಲೋಸ್ ಮಾಡಿದೀವಿ. ಇದಕ್ಕೆ ಸುತ್ತ ಸೀಟ್ ಬರುತ್ತೆ, ವೈಟ್ ಸೀಟ್ ಹಾಕೊಡ್ತೀವಿ. ಫಿನಿಶ್ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಸರ್, ಇಲ್ಲಿ ಈ ಸಂದಿಲಿ ಇದು ಫ್ರಂಟಿಗೆ ಅದು ಟಫ್ಲಾನ್ ಗ್ಲಾಸ್ ಸರ್ ಅದನ್ನು. ಓಕೆ, ಎಲಿವೇಶನ್ ತುಂಬಾ ಹೌದು. ಆಮೇಲೆ ಟೆರೇಸ್ಗೆ ಡ್ಯಾಮ್ ಪ್ರೂಫ್ ಹೊಡ್ಸಿದೀವಿ. ಡ್ಯಾಮ್ ಪ್ರೂಫ್ ಹಾಕ್ಬಿಟ್ಟಿದ್ದೀರಾ? ಹೌದು. ಮಳೆ ನೀರು ಹಿಡಿಬಾರ್ದು ಹ್ಮ್ ಅಂತ. ಬಟ್ಟೆ ಒಣಾಕೋದು ಹಾಕಿದ್ರೆ ಆಲ್ರೆಡಿ ಎಲ್ಲ ರೆಡಿ ಇದೆ. ಬಂದ್ಬಿಡೋದು ಜನ ಹೌದು ಹಾಕ್ಬಿಡೋದೆ. ಹೌದು. ಓಕೆ ಸರ್, ಇದು ಇಲ್ಲೊಂದು ಜಾಗ ಇದೆ ಸ್ವಲ್ಪ. ಇದು ವಾಷಿಂಗ್ ಮಿಷಿನ್ಗೆ, ಓನರ್ ಮನೆಗೆ ಎರಡಕ್ಕೂ ಆಪ್ಷನ್ ಬಿಟ್ಟಿದ್ದೀವಿ. ಪಾಯಿಂಟ್ ಇದೆಯಲ್ಲ, ಇದು ನಲ್ಲಿದೆ? ಹೌದು ಸರ್. ಇದು ಬಟ್ಟೆ ವಾಷಬಲ್ಗೆ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ. ಓನರ್ ಬೇಕಾದ್ರೆ ಕೆಳಗಡೆ ಬೇಡ ಅಂದ್ರೆ ಮೇಲ್ಗಡೆ ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಎರಡಕ್ಕೂ ಆಪ್ಷನ್ ಇದೆ. ಇದು ಸರ್ ಇವಾಗ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಸರ್ ಇದು ಅಂದ್ರಳ್ಳಿ, ಡಿ ಗ್ರೂಪ್ ಅಂದ್ರಳ್ಳಿ, ಆಚಾರ್ಯ ಕಾಲೇಜ್ ಆಪೋಸಿಟ್. ಇದು ಏನಿದೆ, ಆಚಾರ್ಯ ಕಾಲೇಜ್ಗೆ ವಾಕಬಲ್, ಮೇನ್ ರೋಡ್ಗೂ ಅಷ್ಟೇ ವಾಕಬಲ್. ಒಂದು 500 ಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅಷ್ಟೇ ಮೇನ್ ರೋಡ್ಗೆ. ಓಕೆ, ಅಂದ್ರಳ್ಳಿ ಮೇನ್ ರೋಡ್ಗೆ. ಆಚಾರ್ಯ ಕಾಲೇಜು ಅಷ್ಟೇ ವಾಕಬಲ್. ಇದು ಬಸ್ ಸ್ಟಾಪ್ ಎಷ್ಟು ದೂರ ಇದೆ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ಹೇಳಿದಲ್ಲ, ಬಸ್ ಸ್ಟಾಪ್ 500 ಮೀಟರ್. ಬಸ್ ಸ್ಟಾಪ್ 500 ಮೀಟರ್? ಹೌದು ಸರ್. ಓಕೆ, ಮೆಟ್ರೋ ಸ್ಟೇಷನ್ ಸರ್ ಯಾವ್ದು ಹತ್ರ ಆಗುತ್ತೆ ಸರ್? ನಾಗಸಂದ್ರನೂ ಇದೆ ಈ ಕಡೆ. ಮಾಗಡಿ ರೋಡ್ ಈಗ ರನ್ನಿಂಗು. ಮಾಗಡಿ ರೋಡ್ ಈಗ ರನ್ನಿಂಗ್ ಇರೋದು ನಾಗಸಂದ್ರ. ಓಕೆ, ಮಾಗಡಿ ರೋಡ್ ಅಪ್ರೂವ್ ಆಗಿರೋದು? ಹೌದು. ಇಲ್ಲಿಂದ 1.5 ರಿಂದ 2 ಕಿಲೋಮೀಟರ್ ಮಾಗಡಿ ರೋಡ್. ಈ ಕಡೆ ಬಂದ್ರೆ 4 ರಿಂದ 5 ಕಿಲೋಮೀಟರ್ ನಾಗಸಂದ್ರ ಮೆಟ್ರೋ ಸ್ಟೇಷನ್. ಓಕೆ, ಮೆಜೆಸ್ಟಿಕ್ ಇಂದ ಎಷ್ಟು ದೂರ ಆಗ್ಬೋದು ಸರ್ ಇದು? ಸರ್ ಇಂದ 13 ರಿಂದ 14 ಕಿಲೋಮೀಟರ್ ಅಷ್ಟೇ ಪಕ್ಕ. ಓಕೆ, ಅಂದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಹೋಗ್ಬಿಡ್ಬೋದಾ ಸರ್? ಖಂಡಿತವಾಗಿಯೂ ನಾವು ಮೆಟ್ರೋದಲ್ಲಿ ಹೋದ್ರೆ ಅರ್ಧ ಗಂಟೆನೂ ಬೇಕಾಗಿಲ್ಲ. ನಾವು 2 ವೀಲರ್ ಅಲ್ಲಿ ಹೋದ್ರೆ ಒಂದು ½ ಅವರ್ ಪಕ್ಕ. ಓಕೆ ಸರ್, ಇದು ಎಷ್ಟು ಹೇಳ್ತಾ ಇದೀರಾ ಈ ಬಿಲ್ಡಿಂಗ್ ಪ್ರೈಸ್? ಸರ್ ನಾವು 1.85 ಹೇಳ್ತೀವಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀವಿ. ನೆಗೋಷಿಯಬಲ್ ಇದೆ? ಹೌದು ಸರ್. ನಿಮ್ ಕಡೆಯಿಂದ ಬಂದ್ರೆ ಖಂಡಿತ ಮಾಡ್ಕೊಡೋಣ. ಓಕೆ ಸರ್, ಇದು ಡಾಕ್ಯುಮೆಂಟ್ಸ್ ಏನೇನು ಸರ್ ಇದು? ಸರ್ ಇದು ಡಾಕ್ಯುಮೆಂಟ್ ಜನರಲ್ ಪ್ರಾಪರ್ಟಿ, ಆಮೇಲೆ ವಿತ್ ಟ್ಯಾಕ್ಸ್, ಈ ಖಾತೆ ಎಲ್ಲ ಆಲ್ರೆಡಿ ರೆಡಿ ಇದೆ. ಓಕೆ ಸರ್, ಇವಾಗ ಇಲ್ಲಿ ಲ್ಯಾಂಡ್ ಪ್ರೈಸ್ ಎಷ್ಟು? ಸರ್ ಇಲ್ಲಿ ಲ್ಯಾಂಡ್ ಪ್ರೈಸ್ 8 ರಿಂದ 10 ಸಾವಿರ ರೂಪಾಯಿ ಅಂತ ಖಂಡಿತ ಇದೆ. 10 ಸಾವಿರ ರೂಪಾಯಿಗಿಂತ ಇವತ್ತು 8 ಸಾವಿರ ರೂಪಾಯಿ ಅಂತ ಚಕ್ರಾನಗರಕ್ಕೆ ಹೋದ್ರೆ 8 ಸಾವಿರ ರೂಪಾಯಿ. ಇಲ್ಲಿ ನೀವು ಇಲ್ಲಿ ಯಾರನ್ನ ಕೇಳಿದ್ರು 10 ರಿಂದ 12 ಸಾವಿರ ರೂಪಾಯಿ ಅಂತೂ ಖಂಡಿತ ಗ್ಯಾರಂಟಿ ಇದೆ. 10 ಸಾವಿರ ರೂಪಾಯಿಗಂತೂ ಇಲ್ಲಿ ಕಡಿಮೆ ರೇಟ್ ಇಲ್ಲ. ಓಕೆ, ಸೈಟ್ ತಗೊಂತೀವಿ ಅಂದ್ರೆ ಎಷ್ಟು ಆಗ್ಬೋದು ಸರ್? ಸೈಟ್ 30-40 ತಗೊಂತೀವಿ, 1.25 ಕೋಟಿ ಅಂತ ಗ್ಯಾರಂಟಿ ಆಗುತ್ತೆ ಸರ್ ಸೈಟ್ಗೆ ಖಂಡಿತ. ಓಕೆ, ನೀವು ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ಕಮ್ಮಿ ಬೆಲೆ ಕೊಡ್ತಾ ಇದೀರಾ? ಖಂಡಿತ ಸರ್. ನಾವು ಸೈಟ್ ಪರ್ಚೇಸ್ ಮಾಡಿನೇ 1 ವರ್ಷ ಆಯ್ತು. ನಾವು ಹಂಗಾಗಿ ಸ್ವಲ್ಪ ರೀಸನಬಲ್ ಮಾಡ್ತಾ ಇದೀವಿ. ಹೌದು ಸರ್. ಮತ್ತೆ ಸರ್, ಇದು ಫುಲ್ಲಿ ಡೆವಲಪ್ಡ್ ಏರಿಯಾ ಅಲ್ವಾ? ಹೌದು ಸರ್. ರೆಂಟ್ಗಂತೂ ಖಂಡಿತ ಈಗ ನಾವು ಟೂಲೆಟ್ ಬೋರ್ಡ್ ಹಾಕಿದ್ರೆ ವಿತಿನ್ 1 ವೀಕ್ ಅಲ್ಲಿ ಫಿಲ್ ಅಪ್ ಆಗುತ್ತೆ. ಇಲ್ಲಿ ಆಚಾರ್ಯ ಕಾಲೇಜು, ಕ್ರೈಸ್ಟ್ ಯೂನಿವರ್ಸಿಟಿ ಎಲ್ಲ ನಿಯರ್ ಇರೋದ್ರಿಂದ ಏನು ಬಾಡಿಗೆಗೆ ಏನು ರೆಂಟ್ಗೆ ಏನು ಸಮಸ್ಯೆ ಇಲ್ಲ ಸರ್. ಸರ್ ಇದು ಏನಂತಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಸರ್? ಇಲ್ಲಿ ಕಾವೇರಿದು ಕನೆಕ್ಷನ್ ಆಗಿದೆ. ನೀರು ಚೆನ್ನಾಗಿ ಸಫಿಷಿಯೆಂಟ್ ಆಗಿ ನೀರು ಬಿಡ್ತಾರೆ. ಆಮೇಲೆ CMC ನೀರು ಇದೆ. CMC ನೀರಿಗಿಂತ ಕಾವೇರಿ ನೀರೇ ಸಫಿಷಿಯೆಂಟ್ ಆಗಿ ಬರುತ್ತೆ ಸರ್. ಈಗ ಸಮಸ್ಯೆ ಇಲ್ಲ. ಮುಂಚೆ ಕಾವೇರಿ ನೀರು ಇರಲಿಲ್ಲ. ಈಗಂತೂ ಈಗ 1 ಇಯರ್ ಆಯ್ತು ಕಾವೇರಿ ನೀರು ಸಫಿಷಿಯೆಂಟ್ ಆಗಿ ಬರ್ತಾ ಇದೆ. ಸ್ಯಾನಿಟರಿ ಇದೆ, ಟಾರ್ ಆಗಿದೆ. ಆಲ್ಮೋಸ್ಟ್ ಅಲ್ಲೂ ಬಸ್ ಸ್ಟಾಪ್ ಅಂತೂ ನಿಯರ್ ಮಾರ್ಕೆಟ್ಗಂತೂ ಸಿಕ್ಕಾಪಟ್ಟೆ ಬಸ್ ಫೆಸಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. KR ಮಾರ್ಕೆಟ್ಗೂ ಇದೆ, ಮೆಜೆಸ್ಟಿಕ್ಗೂ ಇದೆ. ಈ 8ನೇ ಮೈಲಿಗಂತೂ ಮೆಟ್ರೋ ಸ್ಟೇಷನ್ಗಂತೂ 5 ಮಿನಿಟ್ಸ್ಗೂ ಒಂದು ಬಸ್ ಬರ್ತಾನೆ ಇರ್ತೈತೆ. ಬಸ್ ಫೆಸಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಯಾವ ಲೇಔಟ್ ಬರುತ್ತೆ ಸರ್? ಸರ್ ವಿದ್ಯಾಮಾನ ನಗರ ವೆಸ್ಟ್, ನಿಯರ್ ಆಚಾರ್ಯ ಕಾಲೇಜು. ಡಿ ಗ್ರೂಪ್ ಪಕ್ಕದೇ ಸರ್, ವಾಕಬಲ್. ಅದಕ್ಕೂ ಪಾರ್ಕ್ಗೆಲ್ಲ ನಾವು ಡಿ ಗ್ರೂಪ್ಗೆ ಹೋಗ್ತೀವಿ. ಇಲ್ಲಿ ಫೆಸಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲಾ ತರ ಫೆಸಿಲಿಟಿ ಸಿಗುತ್ತೆ. ಯಾವುದೇ ತರ ಪರ್ಚೇಸಿಂಗು ನಾವು ಹೊರಗಡೆ ಹೋಗಂಗಿಲ್ಲ, ಆ ತರ ಸಿಗುತ್ತೆ ಎಲ್ಲ.
ಸರಿ ಸರ್, ಓಕೆ. ಓಕೆ ಸರ್, ಥ್ಯಾಂಕ್ ಯು.